ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಡೀತಿರುವಂಥ ಚರ್ಚೆನಲ್ಲಿ ತುಮಕೂರು ನಗರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರನ ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ನಗರಕ್ಕೆ UGD ಮತ್ತು ಡ್ರಿಂಕಿಂಗ್ ವಾಟರ್ ಇದು ಕಳೆದ 10 ವರ್ಷದಿಂದನೂ ಕೂಡ ಸುಮಾರು 200-300 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಅಭಿವೃದ್ಧಿ. ಆದರೆ ಎಲ್ಲೋ ಒಂದು ಕಡೆ ಲಾಜಿಕಲ್ ಎಂಡ್ ಕೊಡೋಕ್ಕಾಗ್ದಲೇ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ತಗೊಂಡು ಸುಮಾರು 500 ಕೋಟಿ ರೂಪಾಯಿಗಳ ಒಂದು ಬೇಡಿಕೆ ಇಟ್ಟಿದ್ದಾರೆ. 500 ಕೋಟಿಗಳ ಒಂದು ಬೇಡಿಕೆ ನಮಗೆಲ್ಲ ಒಂದು ಕಡೆ ನಮಗೆ ಒಂದು MLA ಡಿಸ್ಕ್ರಿಷನಲ್ಲೇ ಗ್ರಾಂಟ್ ಇಲ್ಲ. 500 ಕೋಟಿ ರೂಪಾಯಿಗಳನ್ನ ಕೊಟ್ಟು ನಮಗೆ ಯಾವ ರೀತಿ ಡ್ರಿಂಕಿಂಗ್ ವಾಟ್ರು ಮತ್ತು ವಾಟರ್ನ ಸ್ಟೆಬಿಲೈಸೇಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ನಮಗೆ ದೊಡ್ಡ ಮರೀಚಿಕೆ ಆಗಿದೆ. ಆದ್ದರಿಂದ ಪರಮೇಶ್ವರ್ ಸಾಹೇಬರಿಗೆ ನಾವು ಹೇಳ್ತೀವಿ, ಸರ್ಕಾರದಿಂದ ಏನಾರ ಮಾಡಿ ಈ ಒಂದು ಅಮೌಂಟನ್ನು ಕೊಡಿಸಿದ್ರೆ ಖಂಡಿತವಾಗಿ ತುಮಕೂರು ನಗರಕ್ಕೆ ಎಲ್ಲ ಒಂದು ಕಡೆ ಮುಕ್ತಿ ಸಿಗುತ್ತೆ. ಇಲ್ಲ ಅಂದರೆ ಊರು ಬೆಳೆದಿದೆ. ಇವರು 2013-14ರಿಂದನೂ ಕೂಡ ಈ ಡ್ರಿಂಕಿಂಗ್ ವಾಟರ್ ಮತ್ತು UGDಯ ಒಂದು ಏನು ಕಾಮಗಾರಿ ತಗೊಂಡಿದ್ದಾರೆ, ಇವರು ಡೆವಲಪ್ ಮಾಡೋ ಅಷ್ಟೊತ್ತಿಗೆ ಊರು ಡಬಲ್ ಬೆಳೆದಿದೆ. ಆದ್ದರಿಂದ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಆ ಡೆವಲಪ್ಮೆಂಟ್ಗೆ ದುಡ್ಡು ಕೊಡಲಿಲ್ಲ ಅಂದರೆ ನಮ್ಮ ಊರು ಪ್ಯಾರಲೈಸ್ ಆಗೋಗಿದೆ ಸರ್. UGD ವಿಚಾರದಲ್ಲಿ ತಮಗೆ ಗೊತ್ತಿರೋ ಮನೆ ಮುಂದೆ ಕನೆಕ್ಷನ್ ಬಂದಿದೆ, ಆದರೆ ಮೇಯ್ನ್ ಲೈನು ಥ್ರೂ ಆಗಿಲ್ಲ ಎಲ್ಲೂ ಕೂಡ. ಆದ್ದರಿಂದ ಊರು ಪ್ಯಾರಲೈಸ್ ಆಗಬಾರ್ದು ಅಂದರೆ ಡ್ರಿಂಕಿಂಗ್ ವಾಟ್ರು ಮತ್ತು UGDಗೆ ದೊಡ್ಡ ಮೊತ್ತದ ದುಡ್ಡನ್ನು ಈ ಸರ್ಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ತಮಗೆ ಗೊತ್ತಿರುವ ಹಾಗೆ ಗವರ್ನೆನ್ಸು, ಒಂದು ಕಡೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಇನ್ನೊಂದು ಕಡೆ ಗವರ್ನೆನ್ಸು. ಈ ಆಸ್ತಿದು ಹಿಂದೆನೂ ಕೂಡ ಹೇಳಿದ್ದೀವಿ, ಅಶೋಕ್ ಸಾಹೇಬರು ತಗೋತೀವಿ ಒಂದು, ಆದರೆ ಈ ಸಲ ಎಲ್ಲೂ ಮೇಜರಾಗಿ ತಗೊಳಕ್ಕಾಗಲಿಲ್ಲ. ದಿನನಿತ್ಯ ಈ ಆಸ್ತಿ ಸಮಸ್ಯೆ ಬರ್ತಿದೆ. ಸರ್ಕಾರ, ಕಾರ್ಪೊರೇಷನ್ಗಳು, BBMP ಎಲ್ಲ ಕಡೆನೂ ಕೂಡ ಹೊಸ ಯೂಸರ್ ಫ್ರೆಂಡ್ಲಿ, ಸಿಟಿಸನ್ ಫ್ರೆಂಡ್ಲಿ ಅಂತ ಮಾಡ್ತಿದ್ದಾರೆ. ಆದ್ರೂ ಕೂಡ ಕೆಲವು ಅಧಿಕಾರಿಗಳ ಒಂದು ಕೆಟ್ಟ ಚಾಳದಿಂದ ನಾಗರಿಕರಿಗೆ ತುಂಬ ದೊಡ್ಡ ಸಮಸ್ಯೆ ಆಗ್ತಿದೆ ಸರ್. ಈಗಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬ್ರೋಕರ್ಗಳಿಗೆ ಸಂಜೆ ಟೀ ಕುಡಿಸ್ಬಿಟ್ಟು ಮಾಡಿಕೊಡ್ತಾರೆ. ಸಾಮಾನ್ಯ ಸಿಟಿಸನ್, ಸೀನಿಯರ್ ಸಿಟಿಸನ್ಸ್ಗೆ ಹೋದರೆ ಈಗಲೂ ಕೂಡ ದೊಡ್ಡ ಕಿರಿಕಿರಿ. ತಾವು ಕೂಡ ಹೇಳಿದ್ರಿ ಲಾಸ್ಟ್ ಟೈಮ್ ಒಂದ್ಸಲಿ, ಈಗಲೂ ಕೂಡ ಕಿರಿಕಿರಿ ಆಗ್ತಿದೆ ಸರ್. ನಮ್ಮಲ್ಲಿ 1.5 ಲಕ್ಷದ ಮೇಲೆ ಎ ಖಾತಾ ಮತ್ತು ಬಿ ಖಾತಾ PADಗಳಿದ್ದಾವೆ. ಇಲ್ಲಿವರೆಗೂ ಒಂದು 36,000 ಆಗಿದೆ. ಆದರೆ ಮಾಡೋ ಮನಸ್ಥಿತಿ ಕೆಲವು ಅಧಿಕಾರಿಗಳು ಇಲ್ಲ, ಬೇಕು ಅಂತಲೇ ಕೊಕ್ಕೆ ಇಟ್ಟು ಮಾಡ್ತಿದ್ದಾರೆ. ಆದ್ದರಿಂದ ಈ ಆಸ್ತಿ ವಿಚಾರದಲ್ಲಿ ಗವರ್ನೆನ್ಸು ಸರ್ಕಾರ ದಯವಿಟ್ಟು ಅಧಿಕಾರಿಗಳಿಗೆ ದಿಟ್ಟ ಸೂಚನೆ ಕೊಟ್ಟು ಜನಸಾಮಾನ್ಯರು ಬರ್ತಾರೆ ಅವ್ರಿಗೆ ಈ ಆಸ್ತಿ ಮಾಡೋಕ್ಕೆ, ಎಲ್ಲದಕ್ಕೂ MLA ಹೇಳೋದಕ್ಕೆ ಮಾಡ್ತಾರೆ. ಎಲ್ಲದನ್ನು MLA ಮುಖಾಂತರ ಬರೋಕ್ಕಾಗೋದಿಲ್ಲ ಮಾನ್ಯ ಸಭಾಧ್ಯಕ್ಷ. ಲಕ್ಷಾಂತರ ಜನ ಸಿಟಿಸನ್ಸು ನೇರವಾಗಿ ಹೋಗ್ತಾರೆ. ಕಡೆಗೆ ಬ್ರೋಕರ್ಸ್ ಮುಖಾಂತರ ಹೋದರೆ ಆಗ್ತದೆ. ಇದು ಈ ಗವರ್ನೆನ್ಸ್ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಆದ್ದರಿಂದ ಈ ಆಸ್ತಿ ಬಗ್ಗೆ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಬೇಕು ಅಂತ ಹೇಳ್ತಾ, ಮತ್ತು ತುಮಕೂರಿನಲ್ಲಿ ಒಂದು ದೊಡ್ಡ ಒಂದು ಇಶ್ಯೂ ಆಗಿದೆ ಸಭಾಧ್ಯಕ್ಷರೇ. ಒಂದು ಸಿವಿಕ್ ಅಮ್ಯುನಿಟಿ ಜಾಗ, ಅದು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಇದ್ದಂಥ ಒಂದು 2 ಎಕರೆ ಜಾಗನ ನಮ್ಮ ಸರ್ಕಾರದವರು ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಕಾಂಗ್ರೆಸ್ ಆಫೀಸಿಗೆ ಕೊಟ್ಟಿದ್ದಾರೆ. ಕೊಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ನಮಗೂ ಕೂಡ BJPಗೂ ಬೇಕು, ಅವ್ರಿಗೂ ಬೇಕು, ಇಬ್ಬರಿಗೂ 1 ಎಕರೆ ಕೊಟ್ಬಿಡ್ಲಿ ಸರ್. ಆದರೆ ಆ ಜಾಗ ಸರ್, ಅದು ನಮಗೆ ಜಾಗ ಬೇಕು ಸರ್. ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಸೌತಿಗೆ BJPಗೂ ಕೊಡ್ತೀವಿ, ಜನತಾದಳಕ್ಕೂ ಕೊಡ್ತೀವಿ. ಅಲ್ಲ, ಆ ಜಾಗ ಪ್ರೈಮ್ ಜಾಗ ಕೊಟ್ಟಿಲ್ವಾ? ನಮಗೆ WTPಗೆ ಬೇಕು ಸರ್. ತಗೊಳ್ಳಿ ಸರ್, ಮಾಡಿರೋದು ಅದು ಸರಿಗಿಲ್ಲ ಸರ್. ವ್ಯವಸ್ಥೆ ಅದು ಮಾಡೋದು ಪ್ರೊಸೀಜರ್ ಸರಿಗಿಲ್ಲ ಸರ್, ಲ್ಯಾಪ್ಸ್ ಆಗಿದೆ. ಅದು ಕ್ವಶ್ಚನ್ ಮಾಡಕ್ ಹೋದ್ರೆ ಪೊಲೀಸ್ ಎಕ್ಸಸ್ ಅಂತ 2 ಎಕರೆ 4 ಎಕರೆ ಇದೆ. 2 ಎಕರೆ ನಮಗೆ ಕೊಟ್ಟಿದ್ದಾರೆ ಸರ್ಕಾರ ಸರ್. 2 ಎಕರೆನ ನಿಮ್ಗೆ ಕೊಡ್ತೀವಿ, ನೀವು ಮಾಡಿ ಸರ್. ಆ ಜಾಗ ಬೇಡ ಸರ್, ಅದು ಕಾರ್ಪೊರೇಷನ್ 50 ಕೋಟಿ ಬಹಳ ಪ್ರೈಮ್ ಜಾಗ ಸರ್. ಸ್ಟೇ ಕೊಟ್ಟಿದ್ದಾರೆ, ಯಾವುದು ಕೊಡಕ್ಕಾಗಲ್ಲ. ಕ್ವಶನ್ ಕೇಳಕ್ ಹೋದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಸರ್ ಕ್ವಶನ್ ಮಾಡಕ್ ಹೋದ್ರೆ ಪೊಲೀಸ್ ಎಕ್ಸಸ್ ಮಾಡಿದ್ದಾರೆ ಸರ್. ಇದು ತಪ್ಪಲ್ವಾ ಸರ್? ಅದು ಕಾರ್ಪೊರೇಷನ್ ಪ್ರೈಮ್ ಜಾಗ ಸರ್. ಕಾರ್ಪೊರೇಷನ್ಗೆ ಒಂದು ಪೌರ ಕಾರ್ಮಿಕರಿಗೆ ಮನೆ ಕಟ್ಟಕ್ಕೆ ಜಾಗ ಇಲ್ಲ, ನೀರು ಶುದ್ಧೀಕರಣ ಘಟಕ ಮಾಡಕ್ ಜಾಗ ಇಲ್ಲ, ಸೀವೇಜ್ ಟ್ರೀಟ್ಮೆಂಟ್ ಮಾಡಕ್ ಜಾಗ ಇಲ್ಲ ಸರ್. ಈ ಕೆರೆ ಬಫರಲ್ಲೂ ತಗೊಳಂಗಿಲ್ಲ, ನೀವೇ ಮಾಡಿದ್ರ ಕಾನೂನು. ಆದ್ರಿಂದ ನಾನು ಪರಮೇಶ್ವರ್ ಸಾಹೇಬ್ರು ಇಲ್ಲಿದ್ದಾರೆ, ದಯವಿಟ್ಟು ಬೇರೆ ಕಡೆ ಜಾಗ ಕೊಡಿ ಸರ್, ನಮಗೂ ಕೊಡಿ, ನೀವು ತಗೊಳ್ಳಿ. ಆದರೆ ಅದು ಪ್ರೈಮ್ ಜಾಗ ಸರ್, ಕಾರ್ಪೊರೇಷನ್ಗೆ ಬೇಕು. ಮತ್ತು ಅವತ್ತೇನು ನಮ್ಮ ಕಾರ್ಯಕರ್ತರುಗಳು ಕ್ವಶನ್ ಮಾಡಿದಕ್ಕೆ ಸರ್, ಅಲ್ಲಿ ಯಾರು ಗಲಾಟೆ ಮಾಡಿಲ್ಲ, ಕ್ವಶನ್ ಮಾಡಿದಕ್ಕೆ ಪೊಲೀಸ್ ಎಕ್ಸಸ್ ಮಾಡಿದ್ದಾರೆ ಸರ್. ಆದ್ರಿಂದ ಪೊಲೀಸ್ನವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅದ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ನಾಳೆ ಕಾಲಿಂಗ್ ಅಟೆನ್ಷನ್ ಇತ್ತು, 2 ನಿಮಿಷದಲ್ಲಿ ಮಾನ್ಯ ಗೃಹ ಸಚಿವರು ಇಲ್ಲೇ ಇದ್ದಾರೆ. ನಾನು ಅದನ್ನ 1 ನಿಮಿಷ 2 ಸೆಕೆಂಡ್. ಜ್ಯೋತಿ ಗಣೇಶರು ಒಂದು ಗಂಭೀರವಾದ ವಿಷಯವನ್ನ ನಾಳೆ ಮಾತಾಡುವ. ಯಾವಾಗ ಯಾರು ಬೇಕಾದ್ರು ಏನ್ ಬೇಕಾದ್ರೂ ಸರಿ, ಇಲ್ಲ ನಾಳೆ ಅವ್ರು ಕಾಲಿಂಗ್ ಅಟೆನ್ಷನ್ ನಾಳೆ ತಗೊಳ್ಬಹುದು. ಈಗಲೇ ಆಯ್ತು, ಈಗ 12 ಗಂಟೆ ಅಂತ ಹೇಳ್ತೀವಿ. ನಾವು ಕಾಲಿಂಗ್ ಅಟೆನ್ಷನ್ ನಿಮ್ ಸವಾಸನೆ ಸರಿ ಇಲ್ಲ. ಈಗ ಎಷ್ಟು